ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಂದಿದೆ. ಈಗಾಗಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಆಯಾ ರಾಜ್ಯಗಳು ರೆಡಿ ಆಗಿದೆ. ಆದರೆ ತಮಿಳುನಾಡಿನಲ್ಲಿ ಮಾತ್ರ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಟರ್ನ್. ಹಾಗೆ ನೋಡಿದ್ರೆ ಅಭೂತಪೂರ್ವವಾಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ತುಂಬಾ ದೊಡ್ಡ ಪ್ರಮಾಣದಲ್ಲಿ ತಮಿಳುನಾಡಿನ ಜನತೆ ವಿಜಯ್ಗೆ ಆಶೀರ್ವಾದ ಮಾಡಿದ್ದಾರೆ. ವಿಜಯ್ ಸಿಎಂ ಆಗ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಅಂದುಕೊಂಡಂತೆ ನಡೆದ್ರೆ ಇವತ್ತಿಗಾಗಲೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಗಿದು ಹೋಗ್ಬೇಕಾಗಿತ್ತು. ಆದರೆ ಅಲ್ಲಿ ಆಗ್ತಾ ಇರುವಂತಹ ಆ ಆಟದ ಹೀರೋ ವಿಜಯ್ ಅಲ್ಲ, ಆ ಆಟದ ಹೀರೋ ತಮಿಳುನಾಡಿನ ರಾಜ್ಯಪಾಲರು. ಈ ರಾಜ್ಯಪಾಲರ ಕಾರ್ಯವೈಖರಿ ನೋಡ್ತಾ ಇದ್ರೆ ಇವರು ಮುಂದಿನ ದಿನಗಳಲ್ಲಿ ಉಪರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳು ಆಗುವಂತ ಚಾನ್ಸಸ್ ಕೂಡ ತುಂಬಾ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ರಾಜ್ಯಪಾಲರ ಆಟ ಶುರುವಾಗಿದೆ. ವಿಜಯ್ಗೆ ಬೇಕಾಗಿರುವಂತಹ ನಂಬರ್ಸ್ ಇಲ್ಲ, ಆ ಸಿಗ್ನೇಚರ್ ತಗೊಂಡ್ ಬಂದ ಮೇಲೆ ಬೇಕಾದ್ರೆ ರಾಜ್ಯಪಾಲರು ಆ ಸಿಗ್ನೇಚರ್ಸ್ ನಿಜಕ್ಕೂ ಕೂಡ ಆಯಾ ವ್ಯಕ್ತಿಗಳದ್ದೇ ಅಂತ ಬೇಕಾದ್ರೆ ಅವರು ತನಿಖೆಗೂ ಕೊಡಬಹುದು. ಈ ಹಿಂದೆ ಅಂತ ಘಟನೆಗಳು ಆಗಿದೆ. ತನಿಖೆ ನಡೆಸಬೇಕಾದ್ರೆ ಅಪ್ರೂವಲ್ಲೂ ಕೊಡಬಹುದು. ಹಾಗಾಗಿ ಈಗ ವಿಜಯ್ಗೆ 118 ಬೇಕು. 118ಕ್ಕೆ ಅವರು ಕೆಲ ಸಂಖ್ಯೆಗಳು ಕಡಿಮೆ ಇದೆ. ಹೀಗಾಗಿ ನೀವು 118 ಜನರ ಲಿಸ್ಟ್ ತಗೊಂಡು ಬನ್ನಿ, ಆಮೇಲೆ ನಾನು ಪ್ರಮಾಣ ವಚನಕ್ಕೆ ವೇದಿಕೆ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯಪಾಲರು. ಇನ್ನೊಂದು ಕಡೆ ಎಐಡಿಎಂಕೆಯ ಒಂದು ಬಣ ರೆಸಾರ್ಟ್ಗೆ ಹೋಗಿ ಕೂತಿದೆ. ಮತ್ತೊಂದು ಕಡೆ ಡಿಎಂಕೆ ನಾವು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋದಿಲ್ಲ, 6 ತಿಂಗಳು ಬೇಕಾದ್ರೆ ನೀವು ನೋಡ್ತೀವಿ ನೀವು ಸರ್ಕಾರ ಹೆಂಗ್ ನಡೆಸ್ತೀರಿ, ನೀವು ಇನ್ಎಕ್ಸ್ಪೀರಿಯನ್ಸ್ ಇದ್ದೀರಲ್ಲ ಅಂತ ಕೂತಿದೆ. ಸಣ್ಣ ಪುಟ್ಟ ಪಕ್ಷಗಳು ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಇನ್ನೂ ಕೂಡ ಹೆಸಿಟೇಟ್ ಮಾಡ್ತಾ ಇದ್ದಾವೆ. ಮೋಸ್ಟ್ಲಿ ನಾಳೆಗದು ಫೈನಲ್ ಆಗ್ಬೋದು. ಆದ್ರೆ ಇದೆಲ್ಲದರ ಮಧ್ಯೆ ಆಟ ಆಡ್ತಾ ಇರೋರು, ಆಟ ಆಡಿಸ್ತಾ ಇರೋರು ಮೇಲಿದ್ದಾರೆ. ಅವ್ರು ಯಾರು?